ಪ್ರವೀಣ ದಡ್ಡ 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 ಅಂತ ಆ ದಡ್ಡನ ಜೊತೆ ಸೇರ್ಕೊಂಡು ನಾನು ದಡ್ಡಿ ಆಗ್ತೀನ ಇಲ್ಲ ಜಾಣೆ ಆಗ್ತೀನ ಗೊತ್ತಿಲ್ಲ. ನನ್ನ ಹೆಸರು ಪ್ರವೀಣ. ಅದಕ್ಕೆ ಸೊ ಎಲ್ಲೂ ಕಷ್ಟ ಅಂತ ಅನ್ಸಿಲ್ಲ, ಎಲ್ಲರೂ ಇಷ್ಟಪಟ್ಟು ಕಷ್ಟಪಡ್ತಿದ್ರು. ಅಲ್ಲಿ ಬೆಂಗಳೂರಲ್ಲಿ ನೋಡಿ, ಈಗ ನಾವು ಹುಡುಗ ಹುಡುಗಿ ಮಾತಾಡ್ತೀವಿ ಅಂದ್ರೆ ಪಾಡಿಗೆ ಹೋಗ್ತಾರೆ. ಊರ್ ಕಡೆ ನಾವು ಹುಡುಗ ಹುಡುಗಿ ಮಾತಾಡ್ತೀವಿ ಅಂದ್ರೆ ಒಂದ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ, ಒಂದ್ ಗಾಸಿಪ್ಗಳು. ಲೋಕಲ್ ಚಾನೆಲ್ ಅಲ್ಲಿ ಆಂಕರ್ ಆಗಿ ನಾನು ಕೆರಿಯರ್ ಶುರು ಮಾಡಿದ್ದು. ನಂಗೆ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಗಜಾನನ ಆ್ಯಂಡ್ ಗ್ಯಾಂಗ್ ಅನ್ನೋದ್ರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದು. ನಿಜಕ್ಕೂ ಏನೋ ಎಕ್ಸ್ಪೆಕ್ಟೇಷನ್ ಇಲ್ಲ, ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗಿದ್ದೀನಿ ನಾನು. ಈಗ ಸದ್ಯಕ್ಕೆ ಸಿನಿಮಾಗಳ ನಾನು ನೋಡ್ಕೊಂಡೇ ಬಂದಿದ್ದೀನಿ. ಸೊ ನನಗೂ ಎಲ್ಲೋ ಒಂದ್ ಕಡೆ ಥಿಯೇಟರ್ಗೆ ಹೋದಾಗ ಬೇಜಾರಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ಬರ್ತಿಲ್ವಲ್ಲ ಜನ ಅನ್ನೋ ತರ. ಪ್ರತಿಯೊಂದು ಸಿನಿಮಾದಲ್ಲಾಗಿರ್ಬೋದು, ಇಲ್ಲ ಒಂದ್ ಸೀರಿಯಲ್ ಮಾಡೋದ್ರಲ್ಲಾಗಿರ್ಬೋದು, ಪ್ರತಿಯೊಬ್ಬರ ಹತ್ರನೂ ಒಂದು ಕಲಿಯೋದಿರುತ್ತೆ. ರಾಧಿಕಾ ಪಂಡಿತ್ ಅವ್ರಂದ್ರೆ ತುಂಬಾ ಇಷ್ಟ. ಕೃಷ್ಣನ್ ಲವ್ ಸ್ಟೋರಿ ಇವತ್ತಿಗೂ ನಾನು ಉದಯ ಟಿವಿಲಿ ಬಂದ್ರೆ ಕುತ್ಕೊಂಡು ನೋಡ್ತೀನಿ. ಜಂಗಲ್ ಮಂಗಲ್ ವಿಶೇಷ ಸರಣಿಯಲ್ಲಿ ಈಗ ನನ್ನ ಜೊತೆಗೆ ನಾಯಕಿ ಇದ್ದಾರೆ ಹರ್ಷಿತಾ, ಸ್ವಾಗತ. ಥ್ಯಾಂಕ್ ಯು ಸರ್. ಒಂದು ಸ್ಟಾರ್ಟಿಂಗು ನೀವೇ, ಎಂಡಿಂಗು ನೀವೇ ಟ್ರೈಲರಲ್ಲಿ. ಸೊ ಹಾಗಾಗಿ ತುಂಬ ಕುತೂಹಲ ಹುಟ್ಟಿಸಿರುವಂಥ ಟ್ರೈಲರು ಜಂಗಲ್ ಮಂಗಲ್ ಸಿನಿಮಾ 4ನೇ ತಾರೀಕು ಬರ್ತಾ ಇದ್ದೀರಾ. ನೀವೇ ಕುತೂಹಲ, ನೀವು ಹೇಳಬೇಕು, ಕುತೂಹಲ ಬಿಚ್ಚಿಡ್ಬೇಕೀಗ. ಕುತೂಹಲ ಅಂದರೆ ಅದೇ ನನ್ನ ಪಾತ್ರದ ಹೆಸರು ದಿವ್ಯಾ ಅಂತ. ದಿವ್ಯಾ ಅಂಗನವಾಡಿ ಟೀಚರ್. ಸೊ ನೋಡಿದ್ರಲ್ಲ ಟ್ರೈಲರು, ಪ್ರವೀಣ ಕಲ್ಲುಗುಂಡಿ ಪ್ರವೀಣ ಕರ್ಕೊಂಡು ಹೋಗ್ತಾನೆ, ಬಾಯ್ ಫ್ರೆಂಡ್ ಅಲ್ಲ ಅಂತ ಹೋಗ್ತೀನಿ. ಅದೇ ಹೇಳ್ತಾರಲ್ಲ, ಪ್ರವೀಣ ದಡ್ಡ 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 ಅಂತ ಆ ದಡ್ಡನ ಜೊತೆ ಸೇರ್ಕೊಂಡು ನಾನು ದಡ್ಡಿ ಆಗ್ತೀನ ಇಲ್ಲ ಜಾಣೆ ಆಗ್ತೀನ ಗೊತ್ತಿಲ್ಲ. ಅದನ್ನ ನೀವು ಚಿತ್ರಮಂದಿರದಲ್ಲೇ ನೋಡ್ಬೇಕು. ನನ್ನ ಹೆಸರು ಪ್ರವೀಣ. ಅದಕ್ಕೆ ಸಾರಿ. ಹೌದು, ಎಲ್ಲ ಪ್ರವೀಣ್ರೆಲ್ಲ ದಡ್ರೆ. ಅಂದರೆ ಆವಾಗಲೇ ಮಂಜಾಣ್ಣನ ಹತ್ರ ಮಾತಾಡ್ಬೇಕಾರೆ ಅಥವಾ ನಿಮ್ಮ ತಂಡದ ಜೊತೆ ಮಾತಾಡ್ಬೇಕಾದ್ರೆ ಈ ಸಿನಿಮಾ ವಿಚಾರವಾಗಿ ತುಂಬ ಪ್ಯಾಷನಬಲ್ ಆಗಿ ಒಂದಷ್ಟು ಮಾತಾಡಿದ್ರು. ಸೊ ಒಬ್ಬ ನಾಯಕಿಯಾಗಿ ಈ ಸಿನಿಮಾದೊಟ್ಟಿಗಿನ ಜರ್ನಿ ಮತ್ತು ಆ ಒಂದು ಸಾಹಸಗಳು ಕಾಡಲ್ಲಿ ಹೇಗಿತ್ತು ಅಂತ. ನಿಜಕ್ಕೂ ನನಗೆ ಹೊಸ ಥರದ ಎಕ್ಸ್ಪೀರಿಯನ್ಸು. ನಾನು ಹೇಳ್ದಾಗೆ ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ನನಗೆ ಮಂಗಳೂರಿನ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅಲ್ಲಿ ಹೋದಾಗ ಅಂದರೆ ಎಲ್ಲರೂ ಒಂದು ಇಷ್ಟಪಟ್ಟು ಏನು ಹೇಳ್ತಿದ್ರು, ಕಷ್ಟ ಆಗ್ತಿತ್ತು, ಈಗ ಅಲ್ಲಿ ಹೋಗ್ತಿದ್ವಿ, ಅಲ್ಲಿಂದ ಮತ್ತೆ ಒಂದು ಜಾಗಕ್ಕೆ ಹೋಗಬೇಕಿತ್ತು, ನಡ್ಕೊಂಡು ಹೋಗಬೇಕಿತ್ತು. ಆ ನಡ್ಕೊಂಡು ಹೋಗೋವಾಗ ಒಂದಿಷ್ಟು ಮಾತಾಡ್ಕೊಂಡು ಹೋಗ್ತಿದ್ವಿ, ಕಾಲಿಡ್ಕೊಂಡು ಹೋಗ್ತಿದ್ವಿ. ಲೈಟ್ ಆಫೀಸರ್ಸ್ ಇರ್ತಿದ್ರು. ಅಂದರೆ ಈಗ ಕೆಲವು ಕಡೆ ಏನಾಗುತ್ತೆ ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟೇ ಒಂದು ಟೀಮ್, ಆರ್ಟಿಸ್ಟ್ ಡಿಪಾರ್ಟ್ಮೆಂಟೇ ಒಂದು ಟೀಮ್, ಈ ಥರದ ಡಿವಿಷನ್ಸ್ ಆಗೋಗುತ್ತೆ. ಬಟ್ ಇಲ್ಲೇ ಎಲ್ಲರೂ ಒಂದೇ ಆಗಿಬಿಟ್ಟಿದ್ವಿ. ಎಲ್ಲರೂ ಒಂದು ಫ್ಯಾಮಿಲಿ ಥರನೇ ಒಟ್ಟಿಗೆ ನಡ್ಕೊಂಡು ಹೋಗ್ತಿದ್ವಿ, ಕಾಲಿಡ್ಕೊಂಡು ಮಾತಾಡ್ಕೊಳ್ತಿದ್ವಿ. ಸೊ ಎಲ್ಲೂ ಕಷ್ಟ ಅಂತ ಅನಿಸಿಲ್ಲ, ಎಲ್ಲರೂ ಇಷ್ಟಪಟ್ಟು ಕಷ್ಟಪಡ್ತಿದ್ರು ಅಲ್ಲಿ. ಸೊ ಇಟ್ ವಾಸ್ ನೆವರ್ ಅಂದರೆ ಕಷ್ಟ ಆಗ್ತಿದೆ, ಎಲ್ಲರೂ ಪ್ಯಾಷನೇಟಾಗಿ ವರ್ಕ್ ಮಾಡ್ತಿದ್ದರಿಂದ. ಆ್ಯಂಡ್ ಅಲ್ಲಿ ನಾನು ನೇಚರ್ ಆಗಿರ್ಬೋದು, ನಾನು ಫಸ್ಟ್ ಟೈಮ್ ಅಷ್ಟು ಗ್ರೀನರಿ ನೋಡಿ, ನಾನು ಫಸ್ಟ್ ಟೈಮ್, ಬಿಕಾಸ್ ಬೆಂಗಳೂರು ಹುಡುಗಿ ಆಗಿ. ಆ್ಯಂಡ್ ಅಲ್ಲಿನ ಊಟ ತುಂಬ ಚಂದ, ಆ್ಯಂಡ್ ಜನಗಳು ಅಷ್ಟೇ ತುಂಬ ಪ್ರೀತಿಯಿಂದ. ನಾಟ್ ಲೈಕ್ ಅ ಕಂಪ್ಯಾರಿಸನ್, ಬಟ್ ಇಲ್ಲಿ ನಾವು ಒಂದು ಶೂಟ್ಗಂತ ಯಾವುದಾದ್ರೂ ಮನೆಗೆ ಹೋದರೆ ಅಲ್ಲಿ ಸ್ವಲ್ಪ ಸಡನ್ನಾಗಿ ಹೆಂಗೆ ಕೇಳ್ತಾರೆ ಹೇಳಿ, ನಿಮ್ಮ ಪೇಮೆಂಟ್ ಎಷ್ಟು ಅಂತ, ಈ ಥರದ್ದು ಒಂದಿಷ್ಟು ಕ್ವಶನ್ಸ್ ಆ ಥರದ್ದು ಬರುತ್ತೆ. ಬಟ್ ಅಲ್ಲ, ಆ ಥರದ್ದಲ್ಲ ಅದು, ಅದೊಂಥರ ಬೇರೆ ಥರದ್ದು ಪ್ರೀತಿ. ಇದು ಊಟ ಮಾಡಿದ್ಯಾ ಮಗ, ಏನು ತಿಂದೆ, ಅವರೇ ತಂದು ಕೊಡೋಕ್ಕೆ ಶುರು ಮಾಡಿದ್ರು, ಮಂಜು ಸರ್ ಹೇಳಿದ ಹಾಗೆ. ಸೊ ಅದೊಂದು ಮುಗ್ಧ ಮನಸ್ಸುಗಳ ಜೊತೆ ತುಂಬ ಚೆನ್ನಾಗಿತ್ತು. ಎಲ್ಲೋ ಒಬ್ರು ಮಗಳಂತಾರೆ, ಇನ್ನೊಬ್ರು ಸೊಸೆ ಅಂತಾರೆ, ಈ ಥರದ ಅವರೇ ಕನೆಕ್ಟ್ ಆಗಿಬಿಟ್ಟಿದ್ರು ನಮ್ಮ ಜೊತೆಗೆ. ಅದು ಒಂಥರ ಬ್ಯೂಟಿಫುಲ್ ಜರ್ನಿ, ಯಾವಾಗಲೂ ಲೈಫ್ ಟೈಮಲ್ಲಿ ಉಳ್ಕೊಳ್ಳುವಂಥ ಜರ್ನಿ. ಆ್ಯಂಡ್ ಫೋನ್ ಇರಲಿಲ್ಲ, ನೆಟ್ವರ್ಕ್ ಇರಲಿಲ್ಲ. ನಿಮ್ಗೆ ಯಾರ ಜೊತೆ ಮಾತಾಡ್ತೀರ, ನಾವೇ ಮಾತಾಡಬೇಕು. ಸೊ ಅದು ಚೆನ್ನಾಗಿತ್ತು. ಎಲ್ಲೂ ಫೋನ್ಗೆ ಈಗ ಕೆಲವು ಸಲ ಏನಾಗುತ್ತೆ, ಫೋನ್ ಇಟ್ಕೊಂಡು ಕೂತ್ಕೊಂಡ್ರೆ ನಾವು ಅರ್ಧ ದಿನ ಕಳೆದೇ ಬಿಟ್ಟಿರ್ತೀವಿ, ಗೊತ್ತೇ ಆಗಿರೋದಿಲ್ಲ. ಅಲ್ಲಿ ಫೋನು ಇರ್ತಿರ್ಲಿಲ್ಲ, ಏನಿಲ್ಲ. ಅಲ್ಲಿನ ಗೇರಣ್ಣೆಲ್ಲ ನಾನು ಫಸ್ಟ್ ಟೈಮ್ ನೋಡಿದ್ದು. ಸೊ ಅಲ್ಲಿ ಮಕ್ಕಳ ಜೊತೆ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಕೂಡ ಹೊಸಬ್ಳಾಗಿರೋದ್ರಿಂದ ಎಲ್ಲರ ಜೊತೆ ಸೇರ್ಕೊಂಡು. ಆ್ಯಂಡ್ ಅವ್ರದ್ದೇ ಒಂದು ಆ್ಯಕ್ಟಿಂಗ್, ಈಗ ಯಶ್ ಶೆಟ್ಟಿ ಸರ್ ಅವರು ಆ್ಯಕ್ಟಿಂಗ್ ಟೀಚರು, ಉಗ್ರಂ ಮಂಜು ಸರ್ ಅವ್ರ ಎನರ್ಜಿ ಲೆವೆಲ್ಲೇ ಬೇರೆ ಆ್ಯಕ್ಟಿಂಗ್ ಮಾಡುವಾಗ, ಬಾಲರಾಜ್ ವಾಡಿ ಸರ್ ಆಗಿರ್ಬೋದು. ಸೊ ಇನ್ನು ನಮ್ಮ ಡೈರೆಕ್ಟ್ರು ಅಷ್ಟೇ ಸ್ವಲ್ಪ ಸ್ಟ್ರಿಕ್ಟಾಗಿನೇ, ಈ ಥರ ನಿನ್ನ ಕ್ಯಾರೆಕ್ಟ್ರಲ್ಲಿ ಇರಬೇಕು, ಈ ಥರದ್ದೆಲ್ಲ ಒಂದಿಷ್ಟು ವರ್ಕ್ಶಾಪ್ಸ್ಗಳು ಮಾಡಿ. ಸೊ ಆ ಥರ ನಾನು ಹೇಳಿದ ಹಾಗೆ ನನ್ನಿಂದ ಆ್ಯಕ್ಟಿಂಗ್ ತಗ್ಸಿರೋದು ಅಂತಲೇ ಹೇಳ್ಬೋದು. ಅಂದರೆ ಅದೇ ನಾನು ಇದನ್ನು ಕೇಳೋಣ ಅಂತಿದ್ದೆ, ನೀವೇನೇ ಹೇಳಕ್ಕೆ ಬಂದ್ರಿ. ಯಶ್ ಅವರು ಅವ್ರದ್ದೇ ಆದಂಥ ಒಂದು ಸ್ಕಿಲ್ಸು, ಮತ್ತು ಅವ್ರು ತುಂಬ ಜನಕ್ಕೆ ಟ್ರೈನ್ ಮಾಡ್ತಾರೆ ಕೂಡ, ಎಲ್ಲರಿಗೂ ಗೊತ್ತಿರೋವಂಥ ವಿಷಯ. ಆ್ಯಂಡ್ ಮಂಜು ಇದ್ದಾರೆ, ಅದು ನೀವು ಹೇಳೋದು ಬಾಲರಾಜ್ ವಾಡಿ. ಆ್ಯಂಡ್ ಡೈರೆಕ್ಟರು ಈ ಒಬ್ಬ ಆರ್ಟಿಸ್ಟ್ಗೆ ಅಥವಾ ಒಂದು ಸಿನಿಮಾ, ಈ ಥರದೊಂದು ಸ್ಕ್ರಿಪ್ಟ್ ಸಿಗೋದಕ್ಕೂ ಮತ್ತು ಒಬ್ಬ ಆರ್ಟಿಸ್ಟಾಗಿ ಮೌಲ್ಡ್ ಹಾಕೋದಕ್ಕೂ ತುಂಬ ಅವಕಾಶ ಇರುತ್ತೆ. ಸೊ
ಆ ಒಂದು ವಿಚಾರಕ್ಕೆ ಜಂಗಲ್ ಮಂಗಲ್ ಅಂದರೆ ಆ ಟೀಸರ್ ಅದು ಬಂದಿರೋ ಟ್ರೈಲರಲ್ಲೂ ಕೂಡ ಎಷ್ಟು ಸೊಗಸಾಗಿ ಎಷ್ಟು ನ್ಯಾಚುರಲ್ ಆಗಿದೆ ಅಂತಂದರೆ ಅಲ್ಲಿ ಏನೋ ಒಂದು ಬಿಹೇವ್ ಮಾಡಿದ್ರೆ ಒಂದು ಊರಲ್ಲಿ ಆ ಊರಿನ ಜನ ಹಂಗಿದ್ದಾರೆ, ಏನಂತಾರೆ ಅದಕ್ಕೆ, ಆ ಹಪಾಪಿ ಒಂದು ಟೆನ್ಷನ್ನು ಅಥವಾ ಆ ಹುಡುಗನಿಗೆ ಅದೇ ಇವೆಲ್ಲವೂ ಅಷ್ಟು ಚೆನ್ನಾಗಿ ಕಾಣಸಿಗೋದಕ್ಕೆ ಕಾರಣ ಆಯ್ತಾ ಅಂತ. ಹೌದು, ನಿಜ. ಇಲ್ಲಿ ನಾವು ಬೆಂಗಳೂರಲ್ಲಿ ನೋಡಿ, ಈಗ ನಾವು ಹುಡುಗ ಹುಡುಗಿ ಮಾತಾಡ್ತೀವಿ ಅಂದರೆ ಪಾಡಿಗೆ ಹೋಗ್ತಾರೆ. ಊರ ಕಡೆ ನಾವು ಹುಡುಗ ಹುಡುಗಿ ಮಾತಾಡ್ತೀವಿ ಅಂದರೆ ಅದು ಒಂದು ಸ್ವಲ್ಪ ಇವರಿಬ್ರು ಮಾತಾಡ್ತಾ ಇದ್ರು ಅನ್ನೋ ಥರದ್ದು ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ, ಒಂದು ಗಾಸಿಪ್ಗಳು ಆ ಥರದ್ದು ಇರುತ್ತಲ್ಲ. ಸೊ ಆ ಥರದ್ದು ಒಂದು ಸ್ಟೋರಿ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಮಜವಾಗಿ ನನಗೆ ಇದೊಂಥರ ಹೊಸ ಥರದ ಎಕ್ಸ್ಪೀರಿಯನ್ಸ್. ಹೌದು. ಯಾರು ಶೂಟ್ ಮಾಡಿದ್ದು ನೀವು? ಅದಾ, ಜುಲೈ 4ಕ್ಕೆ ಬನ್ನಿ, ಖಂಡಿತ ಹೇಳ್ತೀನಿ. ಅಂದರೆ ಅದಕ್ಕೂ ಮೊದಲು ಹೇಳೋಕ್ಕಾಗಲ್ಲ? ಡೈರೆಕ್ಟ್ ಅದೇ ನನಗೆ ಅದೇನೇ ಕುತೂಹಲ. ಅದೇ. ಸೊ ಓಕೆ, ಹರ್ಷಿತಾ ಒಬ್ಬ ನಟಿಯಾಗಿ ನಿಮಗೆ ಇದು ಮೊದಲನೇ ಸಿನಿಮಾನ ಅಥವಾ ಮೊದಲು ಸಿನಿಮಾಗಳು ಮಾಡಿದ್ರ? ಸೊ ಕಿರುತೆರೆಯಲ್ಲಿ ಐ ಥಿಂಕ್ ನಿಮ್ಮನ್ನು ತುಂಬ ನಾವು ನೋಡಿದ್ದೀವಿ ಅಂತ ಅನ್ಸುತ್ತೆ. ಹೌದು. ಅಂದರೆ ನಾನು ಲೋಕಲ್ ಚಾನಲಲ್ಲಿ ಆ್ಯಂಕರ್ ಆಗಿ ನಾನು ಕೆರಿಯರ್ ಶುರು ಮಾಡಿದ್ದು. ನನಗೆ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿ ಒಂದು ಗಜಾನನ ಆ್ಯಂಡ್ ಗ್ಯಾಂಗ್ ಅನ್ನೋದ್ರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದು. ಅದಾದಮೇಲೆ ಅಂದರೆ ನನ್ನ ಹತ್ರ ಅಷ್ಟು ಮೂವೀಸ್ ಅಷ್ಟು ಇದಿಲ್ಲ, ನನಗೆ ಸೀರಿಯಲ್ ನೆಕ್ಸ್ಟ್ ಸ್ಯಾಟಲೈಟ್ ಚಾನಲಲ್ಲಿ ಕಾಣಿಸ್ಕೋಬೇಕು ಅಂತಿದ್ರದಿಂದ ಒಂದು ಇವಾಗ ಅವನು ಮತ್ತು ಶ್ರಾವಣಿ ಅಂತ ಅದರಲ್ಲಿ ಆದ್ಯ ಅನ್ನುವಂಥ ಸೆಕೆಂಡ್ ಲೀಡ್ ಆಗಿ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಇದು ಅದೇ ಬಂದಾಗ ಆ್ಯಂಡ್ ಒಳ್ಳೆ ಟೀಮ್ ಇದ್ದಿದ್ದರಿಂದ ಸೊ ಓಕೆ ವೈ ನಾಟ್ ಅಂತ ಹೋಗಿ ಆಡಿಷನ್ ಕೊಟ್ಟೆ. ಅದು ಹಾಗೆ ಅದೇ ನಾ ಹೇಳ್ದಂಗೆ ನಾವೊಂದು ಪ್ಯೂರ್ ಇಂಟೆನ್ಷನ್ಸಿಂದ ಏನಾದರೂ ಒಂದು ಅಂದ್ಕೊಂಡೆ, ಯೂನಿವರ್ಸೇ ಅದನ್ನು ಮೀಟ್ ಮಾಡಿಸುತ್ತೆ ಅಂತ ಹೇಳ್ತಾರಲ್ಲ. ಸೊ ನಾನು ಓಕೆ ಆಗ್ತಿದೆ ಅಂತ ಅಷ್ಟು ಏನೋ ತಲೆ ಕೆಡಿಸ್ಕೊಳ್ಳಿಲ್ಲ, ನಾನು ಏನೋ ಒಂದು ಆಗ್ತಿದೆ ಅನ್ನೋ ಥರ ಆಯಿತು. ಬಟ್ ಅಲ್ಲಿ ಹೋಗಿ ಶೂಟ್ ಮಾಡುವಾಗ ಆ್ಯಂಡ್ ಅಲ್ಲಿ ಪ್ಯಾಷನೇಟ್ ಪೀಪಲ್ ಅವರೆಲ್ಲರೂ ಜೊತೆಗೆ ಅದು ಅಂದರೆ ದೇವರೇ ಅಲ್ಲಿ ಒಂದು ಕರ್ಕೊಂಡು ಹೋಗಿ ಇಲ್ಲಿವರೆಗೂ ತಂದಿದ್ದಾನೆ ಅನ್ನೋ ಥರದ್ದು ಒಂದು ನಂಬಿಕೆ. ಅಂದರೆ ಈ ಸಿನಿಮಾದಿಂದ ತುಂಬ ದೊಡ್ಡದಾಗಿ ಏನೋ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಭರವಸೆ ಎರಡೂ ಕೂಡ ಸಿಕ್ಕಿದೆ ಅಂತ ಅನ್ಕೋತೀನಿ. ತುಂಬ ಜನ ಅದನ್ನು ಮಾತಾಡ್ತಿದ್ದಾರೆ ಕೂಡ ತಂಡದಲ್ಲಿ. ಸೊ ಹಾಗಾಗಿ ಇದರ ನಂತರ ಏನು, ಇದು ಏನಾಗ್ಬೋದು ಅಂತ ನಿಮ್ಮ ಮನಸ್ಸಲ್ಲಿದೆ? ನಂಗೆ ನಿಜಕ್ಕೂ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಅಂದರೆ ಕಂಪ್ಲೀಟಾಗಿ ಬ್ಲ್ಯಾಂಕ್ ಆಗಿದ್ದೀನಿ ನಾನು ಈಗ ಸದ್ಯಕ್ಕೆ. ಸಿನಿಮಾ ಪಾಪ ನಾನು ತುಂಬ ನೋಡಿದ್ದೀನಿ, ನಮ್ಮ ಡೈರೆಕ್ಟ್ರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಪ್ರತಿಯೊಂದು ಮಂಜು ಸರ್ ಮೆನ್ಷನ್ ಮಾಡ್ದಂಗೆ ಎಲ್ಲೂ ಅವ್ರಿಗೆ ಮ್ಯಾನೇಜರ್ ಅಂತ ಯಾರೋ ಇರಲಿಲ್ಲ, ಇಲ್ಲ ಇದು ಅವರೇ ಒಬ್ಬರೇ ಎಲ್ಲನೂ ಹ್ಯಾಂಡಲ್ ಮಾಡಿಕೊಂಡು. ಆ್ಯಂಡ್ ಇವರೆಲ್ಲ ಒಂದು ರೂಮ್ಮೇಟ್ಸ್ ಆಗಿದ್ದರು, ಯಶ್ ಶೆಟ್ಟಿ ಸರ್ ಸ್ಪೆಸಿಫೈ ಮಾಡ್ದಂಗೆ. ಸೊ ಅವ್ರವರೇ ಫ್ರೆಂಡ್ಸು. ಆ ಯೂನಿಟಿ ಇದೆಯಲ್ಲ, ನಿಮಗೆ ಅದು ಎಲ್ಲೂ ಸಿಗಲ್ಲ. ಒಂದು ಜನ ಒಂದು ಯೂನಿಟಿಯಿಂದ ಮಾಡೋ ಅಂಥ ಒಂದು ಕೆಲಸ ಇರುತ್ತಲ್ಲ, ಅದು ಅದೊಂದು ಒಳ್ಳೆ ಒಂದು ವೈಬ್. ಅದು ಆ ವೈಬ್ ಜೊತೆ ನಾನು ಕನೆಕ್ಟ್ ಆದೆ. ಆ್ಯಂಡ್ ಲಿಟ್ರಲಿ ಅವರು ಒಂದು ಫ್ರೆಂಡ್ಸ್ ಜೊತೆಗಿರೋ ಥರ ಆಗಿದೆ. ಸೊ ಸದ್ಯಕ್ಕೆ ನಾನು ಬ್ಲ್ಯಾಂಕ್ ಆಗಿದ್ದೀನಿ. ಸದ್ಯಕ್ಕೆ ಈ ಸಿನಿಮಾ ಆದಷ್ಟು ಜನಕ್ಕೆ ರೀಚ್ ಮಾಡಿಸ್ಬೇಕು. ಆ್ಯಂಡ್ ಅವ್ರಿಗೊಂದು ಹೊಸ ಥರದ ಸಿನಿಮಾ ಅಲ್ವಾ ಅಂತ ಅವ್ರಿಗೊಂದು ಗೆಲ್ಲಿಸ್ಬೇಕು. ಆ್ಯಂಡ್ ನಾನು ನಾನು ನೋಡ್ಕೊಂಡೇ ಬಂದಿದ್ದೀನಿ. ಸೊ ನನಗೂ ಎಲ್ಲೋ ಒಂದು ಕಡೆ ಥಿಯೇಟ್ರಿಗೆ ಹೋದಾಗ ಬೇಜಾರಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ಅಷ್ಟು ಬರ್ತಿಲ್ವಲ್ಲ ಜನ ಅನ್ನೋ ಥರ. ಸೊ ಅದೊಂದು ಫಿಲ್ ಮಾಡಿಸ್ಬೇಕು. ಈ ಪ್ರಾಡಕ್ಟ್ ನಾವು ರೆಡಿ ಮಾಡಿದ್ದೀವಿ ಕಷ್ಟಪಟ್ಟು, ಇದನ್ನು ಜನಕ್ಕೆ ರೀಚ್ ಮಾಡಿಸ್ಬಿಟ್ರೆ ದೆನ್ ವಿಲ್ ಥಿಂಕ್ ಅಬೌಟ್ ದ ನೆಕ್ಸ್ಟ್. ಇದು ಫಸ್ಟ್ ಈಗ ಸದ್ಯಕ್ಕಿರೋದನ್ನ ನಾವು ನೋಡೋದು. ದೆರ್ ಇಸ್ ನೋ ಎಕ್ಸ್ಪೆಕ್ಟೇಷನ್ಸ್. ಮುಂದೆ ದೇವ್ರು ಹೇಗೆ ಕರ್ಕೊಂಡು ಹೋಗ್ತಾ ನನಗೆ ಜಸ್ಟ್ ಗೋಯಿಂಗ್ ವಿತ್ ಅ ಫ್ಲೋ ಅಷ್ಟೇ, ಆ ಥರದ್ದೇನು ಎಕ್ಸ್ಪೆಕ್ಟೇಷನ್ಸ್ ಅಂತ ಇಲ್ಲ. ಓಕೆ, ಈ ಸಿನಿಮಾದಲ್ಲಿ ದಿವ್ಯಾ ಭಾಷೆ ಹೆಂಗಿರುತ್ತೆ? ಕನ್ನಡ ಅಥವಾ ಅಲ್ಲಿನ ಕಾಡು ಮಧ್ಯೆ ಆ ಪ್ರದೇಶದ ಸ್ಲ್ಯಾಂಗಾ ಅಥವಾ ಹೆಂಗೆ, ಅಥವಾ ಬೆಂಗಳೂರು ಹುಡುಗಿ ಇಲ್ಲಿಂದ ಹೋಗಿರೋದಾ? ಅಂದರೆ ಈಗ ಮುಂಚೆ ಎಲ್ಲ ಕಾಡಿನಲ್ಲಿರೋ ಹುಡುಗಿರು ಇಲ್ಲ ಈ ಥರ ಸುಳ್ಯದ ಹತ್ರ ಒಂದು ಇದು ಹುಡುಗಿರು ಅಂತಂದರೆ ಅಲ್ಲೇ ಆ್ಯಕ್ಚುಲಿ ನನ್ನ ಫ್ರೆಂಡ್ದು ಕ್ಲಾಸ್ಮೇಟ್ ಅಲ್ಲೇ ಇದ್ದಾಳೆ ಒಬ್ಳು. ನಂಗೆ ಅದು ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಯ್ತು. ಸೊ ಈಗ ನೀವು ಹೋಗಿ ನೋಡಿದ್ರು ತುಂಬ ಏನೋ ಆ ಥರ ಸ್ಲ್ಯಾಂಗ್ ಯೂಸ್ ಮಾಡೋದೋ ಇಲ್ಲ ತುಂಬ ಏನೋ ಲಂಗ ದವಣಿ ಹಾಕೊಳ್ಳೋ ಥರ ಹುಡುಗಿ ಥರ ಅಲ್ಲ. ಈಗೇನು ಇದಕ್ಕೆ ಚೂರು ಅಪ್ಡೇಟ್ ಆಗಿರ್ತಾರಲ್ವ. ಸೊ ಆ ಥರ ನಾರ್ಮಲ್ ಸ್ಲ್ಯಾಂಗಲ್ಲೇ ಇದೆ. ಆ ಥರ ಏನು ಅರ್ಥ ಆಗದಿರೋ ಥರ ಇಲ್ಲ, ಅರೆ ಮಲೆನಾಡಿನ ಭಾಷೆ ಏನು ಯೂಸ್ ಮಾಡ್ತಾರೆ ಆ ಥರನೂ ಇಲ್ಲ. ನಾರ್ಮಲ್ ಈಗ ಅಂಗನವಾಡಿ ಟೀಚರ್ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಓದಿರ್ತಲ್ಲ ಅವಳು ಅಲ್ಲಿ ನೀರೋರ್ಗಿಂತನೂ ಅಲ್ವಾ. ಸೊ ಆ ಥರದ್ದು ಒಂದು ಸ್ಲ್ಯಾಂಗೇ ಬರುತ್ತೆ. ಓಕೆ, ಒಂದು ಕನ್ನಡದ ಹುಡುಗಿರು ಉಳ್ಕೊಳ್ಳೋದು ಇಲ್ಲಿ ನಿಂತ್ಕೊಳ್ಳೋದು ತುಂಬ ಕಡಿಮೆ. ನಟಿಯರಾಗಿ ಇರೋರು
ತುಂಬ ಬೆರಳೆಣಿಕೆ ಅಷ್ಟೇ ಇರ್ತಾರೆ. ಅಂದರೆ ಆ ಪ್ರೊಡಕ್ಷನ್ ಆಗ್ತಿಲ್ಲ, ಅಂದರೆ ನಾಯಕಿಯರು ಉಟ್ಕೊಳ್ತಾ ಇಲ್ಲ, ತುಂಬ ಕಡಿಮೆ ಇದೆ. ಸೊ ಆ ಸಂಖ್ಯೆ. ಸೊ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಧ್ಯೇಯ ಏನಿದೆ ಇಂಡಸ್ಟ್ರಿಯಲ್ಲಿ? ಇದ್ರ ಬಗ್ಗೆ ಮಾತಾಡೋಕೆ ನಾನು ತುಂಬ ಚಿಕ್ಕವಳು ಅನಿಸುತ್ತೆ. ಬಟ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ, ಈಗ ನಾನೊಂದು IT ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ. ಓಕೆ, ನನಗೆಲ್ಲೋ ಒಂದು ಬೇರೆ ಕಡೆ ಫಾರಿನ್ಗೆ ಹೋಗೋದು ಏನೋ ಆಪರ್ಚುನಿಟಿ ಸಿಕ್ಕರೆ ಖಂಡಿತವಾಗ್ಲೂ ನಾನು ಹೋಗ್ತೀನಲ್ವಾ. ಹೋಗಿ ಅಂದರೆ ಅಲ್ಲೇ ಉಳ್ಕೊಳ್ಳಲ್ಲ. ನಮ್ಮಪ್ಪ ನಮ್ಮಮ್ಮ ಇಲ್ಲಿದ್ದಾರೆ, ನಾನು ಹುಟ್ಟೂರಿದ್ದು. ಸೊ ನಾನು ಅಲ್ಲೋಗಿ 1 ವರ್ಷ ಕೆಲಸ ಮಾಡ್ತೀನಿ, ವಾಪಸ್ ಬರ್ತೀನಿ, ಸೇಮ್ ನನ್ನಿದು. ಸೊ ನಮ್ಮತನ ನಮ್ಮೂರು, ಅದನ್ನು ನಾನು ಯಾವತ್ತೂ ಬಿಟ್ಕೊಡ್ಬಾರ್ದು. ಸೊ ಅಟ್ ದ ಸೇಮ್ ಟೈಮ್ ನನಗೇನು ಕೆಲಸ ಇದೆ ಮಾಡಿಕೊಂಡು ಬರಬೇಕು. ಸೊ ಇದು ನನ್ನ ಒಂದು ಪ್ರಾಕ್ಟಿಕಲ್ ಥಿಂಕಿಂಗ್ ಅಷ್ಟೇ. ಅಲ್ಲ, ನಟಿಯಾಗಿ ಮುಂದೆ ಏನು ಮಾಡಬೇಕು ಅನ್ನೋದು ಒಂದಷ್ಟು ಇರುತ್ತಲ್ಲ ಯೋಚನೆಗಳು, ಆ ಒಂದು ವಿಚಾರಕ್ಕೆ. ಆ ಥರ ಸಿನಿಮಾ ಮಾಡಬೇಕು, ಈ ಥರ ಸಿನಿಮಾ ಮಾಡಬೇಕು, ಪ್ರಾಜೆಕ್ಟ್ಗಳು ಈ ಥರದ್ದು ಅಟೆಂಪ್ಟ್ ಮಾಡಬೇಕು. ನಾನು ನಟಿಯಾಗಿ ಬಂದಿದ್ದೀನಿ ಅಂತಂದರೆ ಸುಮ್ಮನೆ ಅಲ್ಲ. ಸೊ ಅದರಿಂದ ಆಚೆಗೆ ಯಾವ ಥರದ ಸಿನಿಮಾಗಳು ಮಾಡಬೇಕು ಅಂತ ಅನಿಸುತ್ತೆ. ತುಂಬ ಸುತ್ತಲೂ ನಡೀತಾ ಇದೆ, ಬೇರೆ ಬೇರೆ ನಿಮ್ಗೆ ತುಂಬ ಸ್ಫೂರ್ತಿದಾಯಕವಾಗಿ ಒಂದಷ್ಟು ಜನ ಇರ್ತಾರೆ. ಅವರೆಲ್ಲ ಕೆಲಸ ಮಾಡ್ತಿರೋದು ನೋಡಿದ್ರೆ ನಾನು ಅದಕ್ಕಿಂತ ಬೆಸ್ಟ್ ಏನೋ ಮಾಡಬೇಕು ಅನ್ನೋದು ಅನ್ಸುತ್ತಲ್ಲ, ಆ ವಿಚಾರಕ್ಕೆ. ಖಂಡಿತವಾಗ್ಲೂ ಅಂದರೆ ನಾನು ಈಗ ಅಷ್ಟೇ ಇಂಡಸ್ಟ್ರಿಗೆ ಬಂದು ಕಲಿತಾ ಇದ್ದೀನಿ. ನಾನು ಪ್ರತಿಯೊಂದು ಸಿನಿಮಾದಲ್ಲಾಗಿರ್ಬೋದು, ಇಲ್ಲ ಒಂದು ಸೀರಿಯಲ್ ಮಾಡೋದ್ರಲ್ಲಾಗಿರ್ಬೋದು, ಪ್ರತಿಯೊಬ್ಬರ ಹತ್ರನೂ ಒಂದು ಕಲಿಯೋದಿರುತ್ತೆ. ಈಗ ಅಲ್ಲಿನ ಜನಗಳ ಮುಗ್ಧತೆ ಆಗಿರಲಿ, ಇಲ್ಲಿ ಒಂದಷ್ಟು ವರ್ಕ್ಶಾಪ್ ಮಾಡಿ ಈ ಥರದ್ದು ಒಂದು ಕ್ಯಾರೆಕ್ಟರ್ ಮಾಡಿದೆ. ಈಗ ಇನ್ನೊಂದು ಥರ ಯಾವುದಾದ್ರೂ ಮಾಡರ್ನ್ ಕ್ಯಾರೆಕ್ಟರ್ ಬಂದರೂ ನಾನು ಮಾಡೋದಕ್ಕೆ ನಾನು ರೆಡಿ ಆಗಿರ್ಬೇಕು, ಅದಕ್ಕೊಂದಿಷ್ಟು ವರ್ಕ್ಶಾಪ್ ಮಾಡಬೇಕು. ಸೊ ಈ ಥರ ಅವನು ಹಿಂಗೆ ಲರ್ನ್ ಮಾಡ್ತಾ ಕಲಿತಾ ಎಲ್ಲ ಪಾತ್ರಗಳನ್ನೂ ಟ್ರೈ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ, ಕಲಿಬೇಕು ಇನ್ನೊಂದಷ್ಟು ಅಂತ. ಆ್ಯಂಡ್ ನನಗೆ ರಾಧಿಕಾ ಪಂಡಿತ್ ಅವರಂದ್ರೆ ತುಂಬ ಇಷ್ಟ. ಸೊ ಅವರ ಕೃಷ್ಣನ್ ಲವ್ ಸ್ಟೋರಿ ಇವತ್ತಿಗೂ ನಾನು ಉದಯ ಟಿ ವಿಲಿ ಬಂದರೆ ಕುತ್ಕೊಂಡು ನೋಡ್ತೀನಿ. ಆ್ಯಂಡ್ ಒಂದಷ್ಟು ಸಿನಿಮಾಗಳು ಅವ್ರದ್ದು ತುಂಬ ಇಷ್ಟ ಆಗುತ್ತೆ. ಸೊ ಆ ಥರ ಒಂದು ಸಿನಿಮಾ ನೋಡುವಾಗಲಿ ಅವ್ರು ಯಾವ ಥರ ರಿಯಾಕ್ಷನ್ಸ್ ಕೊಡ್ತಿರ್ತಾರೆ ಅದನ್ನು ತುಂಬ ಗ್ರ್ಯಾಬ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ದಿಸ್ ಇಸ್ ಲೈಕ್ ಲರ್ನಿಂಗ್ ಫೇಸ್. ಈ ಲರ್ನಿಂಗ್ ಯಾವಾಗಲೂ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು. ಮೊದಲನೇ ಹೆಜ್ಜೆ ತುಂಬ ದೊಡ್ಡದಾಗಲಿ. ಜಂಗಲ್ ಮಂಗಲ್ ತುಂಬ ನಿರೀಕ್ಷೆ ಇದೆ, ದೊಡ್ಡದಾಗೆ ನಿರೀಕ್ಷೆ ಇದೆ. ತುಂಬ ಆರ್ಗ್ಯಾನಿಕ್ಕಾಗಿ ನೀವು ಬರ್ತಾ ಇದ್ದೀರಾ, ಅದು ತುಂಬ ಖುಷಿ ಇದೆ. ನಿಮ್ಮ ತಂಡ, ಆ ಕೆಲಸ, ಸೊ ಜನಕ್ಕೆ ಒಂದು ನಿರೀಕ್ಷೆ ಆಲ್ರೆಡಿ ನೀವು ಮೂಡಿಸಿದ್ದೀರಾ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಜಂಗಲ್ ಮಂಗಲ್ ನಾಯಕಿ ಹರ್ಷಿತಾ ಅವ್ರ ಜೊತೆಗಿನ ಮಾತುಕತೆ. ಹೋಪ್ ಈ ಸರಣಿ ಹಿಂಗೆ ಕಂಟಿನ್ಯೂ ಆಗುತ್ತೆ, ಮಾತುಕತೆ ಮುಂದುವರಿಯುತ್ತೆ. ಈ ಒಂದು ಎಪಿಸೋಡ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಹರ್ಷಿತಾ ಒಂದಷ್ಟು ಕುತೂಹಲವಾಗಿ ದಿವ್ಯಾ ಕ್ಯಾರೆಕ್ಟರ್ಲಿ ಒಂದಷ್ಟು ಕುತೂಹಲ ಮೂಡಿಸಿದ್ದಾರೆ. ಆ ಕುತೂಹಲ ಏನು ಅನ್ನೋದು 4ನೇ ತಾರೀಕು ಗೊತ್ತಾಗುತ್ತಂತೆ. ಥಿಯೇಟ್ರಿಗೆ ಹೋಗಿ ಮಿಸ್ ಮಾಡದೆ ಈ ಪಿಕ್ಚರ್ ನೋಡಿ. ನಮಸ್ಕಾರ.